ಖಾಲಿ ಇರುವಂತಹ ಬಸ್ನಲ್ಲಿ ಏನ್ರಿ ರಿಯಾಲಿಟಿ ಚೆಕ್ ಮಾಡ್ತೀರಾ? ದಮ್ ಇದ್ದರೆ ಜನ ತುಂಬಿರುವಂತಹ ಬಸ್ನಲ್ಲಿ ರಿಯಾಲಿಟಿ ಚೆಕ್ ಮಾಡಿರಿ ಅಂತ ಈಗ ಚಾಲೆಂಜ್. ಎಸ್, ಖಾಲಿ ಇರುವಂತಹ ಬಸ್ನಲ್ಲಿ ಏನು ರಿಯಾಲಿಟಿ ಚೆಕ್ ಮಾಡ್ತೀರಾ? ದಮ್ ಇದ್ದರೆ ಜನ ತುಂಬಿರುವಂತಹ ಬಸ್ನಲ್ಲಿ ರಿಯಾಲಿಟಿ ಚೆಕ್ ಮಾಡಿರಿ. ಜನ ಇರೋ ಬಸ್ಸಲ್ಲಿ ರಿಯಾಲಿಟಿ ಚೆಕ್ ಮಾಡಿ, ಖಾಲಿ ಬಸ್ ಹತ್ತೋದಲ್ಲ ಎಂದ ಜ್ಯೋತಿ ಅನಂತ್ ಸುಬ್ಬರಾವ್. ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷೆ ಜ್ಯೋತಿ ಅನಂತ್ ಸುಬ್ಬರಾವ್ ಈಗ ಕಿಡಿಯನ್ನು ಕಾಡ್ತಾ ಇದ್ದಾರೆ. ರಶ್ ಇರುವಂತಹ ಬಸ್ ಹತ್ತಿದ್ರೆ ತಾನೇ ಕಂಡಕ್ಟರ್ಗಳ ಕಷ್ಟ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಖಾಲಿ ಇರೋ ಬಸ್ ಹತ್ತಿದ್ರೆ ಹೆಂಗೆ? 10 ರೂಪಾಯಿ ಟಿಕೆಟ್ಗೆ 100 ರೂಪಾಯಿ ಕೊಟ್ಟರೆ ಎಲ್ಲಿಂದ ಪಾಪ ಅವರು ಚಿಲ್ಲರೆಯನ್ನು ತರ್ತಾರೆ? ಪೀಕ್ ಟೈಮ್ನಲ್ಲಿ ಟಿಕೆಟ್ ಕೊಡೋದು ತುಂಬಾ ಕಷ್ಟ. ನೀವು ಯಾವುದೋ ಖಾಲಿ ಬಸ್ ಹತ್ತಿ 100 ರೂಪಾಯಿ ಕೊಟ್ಟರೆ ಹೆಂಗೆ ಚಿಲ್ಲರೆ ಕೊಡ್ತಾರೆ? ಸ್ಟಾಪ್ ಇಲ್ಲದ ಕಡೆ ಟಿಕೆಟ್ ಕೊಡಲು ಬಸ್ ನಿಲ್ಲಿಸಿದ್ರೂ ಕೂಡ ಅದು ಒಂದು ಕಷ್ಟ. ಶುಲ್ಕದ ಕಾರಣಕ್ಕೆ ಕಂಡಕ್ಟರ್ನ ಅಮಾನತು ಮಾಡಿದ್ದು ದೊಡ್ಡ ತಪ್ಪು. ಸುಮ್ಮನೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಕೂರಿಸುವಂತಹ ಕೆಲಸ ಮಾಡಬೇಡಿ ಅಂತ ಸಾರಿಗೆ ಸಚಿವ ಭೈರತಿ ಬಸವರಾಜ್ ಅವರಿಗೆ ಜ್ಯೋತಿ ಅನಂತ್ ಸುಬ್ಬರಾವ್ ಅವರು ಈಗ ಚಾಟಿಯನ್ನು ಬೀಸ್ತಾ ಇದ್ದಾರೆ. ಎಸ್, ಕಂಡಕ್ಟರ್ಗಳ ಕಷ್ಟ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಖಾಲಿ ಇರುವಂತಹ ಬಸ್ನಲ್ಲಿ ಹೋಗಿ ಏನು ರಿಯಾಲಿಟಿ ಚೆಕ್ ಮಾಡ್ತೀರಿ? ದಮ್ಮಿದ್ರೆ ಜನ ತುಂಬಿ ತುಳುಕ್ತಾ ಇರ್ತಾರಲ್ಲ ಅಂತಹ ಬಸ್ಗಳಲ್ಲಿ ಹೋಗಿ ರಿಯಾಲಿಟಿಯನ್ನು ಚೆಕ್ ಮಾಡಿರಿ. ಬಸ್ ಖಾಲಿ ಇದೆ ಅಂತ ಹತ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡು ಮೆರೆಯೋದಲ್ಲ. ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷೆ ಜ್ಯೋತಿ ಅನಂತ ಸುಬ್ಬರಾವ್ ಅವರು ಈಗ ಭೈರತಿ ಬಸವರಾಜ್ ಅವರ ವಿರುದ್ಧ ಚಾಟಿಯನ್ನು ಬೀಸಿದ್ದಾರೆ. ಅದೇನೋ ಗೊತ್ತಿಲ್ಲ, ಭೈರತಿ ಬಸವರಾಜ್ ಅವರು ರಿಯಾಲಿಟಿ ಚೆಕ್ ಮಾಡ್ತೀನಿ ಅಂತ ಹೇಳಿ BMTC ಬಸ್ ಒಂದನ್ನು ಹತ್ತಿ ಟಿಕೆಟ್ ಅಂತ ತಗೊಂಡ್ರು. 10 ರೂಪಾಯಿ ಕೊಡೋ ಟಿಕೆಟಿಗೆ 100 ರೂಪಾಯಿ ಕೊಟ್ಟರು. ಮತ್ತು 100 ರೂಪಾಯಿ ಕೊಟ್ಟರೆ ಪಾಪ ಕಂಡಕ್ಟರ್ ಚಿಲ್ಲರೆ ಎಲ್ಲಿಂದ ತಗೊಂಬರ್ತಾರೆ? ಯಾವುದೇ ಬಸ್ಸಲ್ಲಿ ಹೋಗಿ ನೀವು, KSRTC ಬಸ್ಸಲ್ಲಿ ಹೋದರೂ ಅಷ್ಟೇ, BMTC ಬಸ್ಸಲ್ಲಿ ಹೋದರೂ ಅಷ್ಟೇ, ಚಿಲ್ಲರೆನೇ ದೊಡ್ಡ ಪ್ರಧಾನ. ಚಿಲ್ಲರೆ ಕೊಟ್ಟರೆ ಏನೋ ವರ ಕೊಟ್ಟಂಗೆ, ದೇವರು ವರ ಕೊಟ್ಟಂಗೆ ಆಗುತ್ತೆ ಪಾಪ ಕಂಡಕ್ಟರ್ಗಳಿಗೆ. ಅಂತ ಅದರಲ್ಲಿ 10 ರೂಪಾಯಿ ಟಿಕೆಟಿಗೆ ನೀವು 100 ರೂಪಾಯಿ ಕೊಟ್ಟರೆ ಅವ್ನು ಚಿಲ್ಲರೆ ಎಲ್ಲಿಂದ ತರ್ತಾನೆ? ಚಿಲ್ಲರೆ ಇದ್ದರೆ ಬಾ ಗುರು, ಇಲ್ಲ ಅಂದರೆ ಇಳಿ ಗುರು, ಬೇರೆ ಯಾವುದಾದ್ರೂ ಬಸ್ಸಿಗೆ ಬಾ, ಇಲ್ಲ ಅಂದರೆ ಚಿಲ್ಲರೆ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಸಹಜವಾಗಿ ಎಲ್ರಿಗೂ ಏನು ಮಾತು ಹೇಳಬೇಕು? ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ ಏನು ಹೇಳ್ತಾರಲ್ಲ, ಹಾಗೆ ಚಿಲ್ಲರೆ ಬೇಕು ಅಂತ ಕೇಳಿದ. ಚಿಲ್ಲರೆ ಇಲ್ಲ ಅಂದಿದ್ದಕ್ಕೆ ಸರಿ ಆಯ್ತಣ್ಣ ನೀನು ಇಳಿ, ಚಿಲ್ಲರೆ ಮಾಡಿಸ್ಕೊಂಡು ಬೇರೆ ಬಸ್ ಹತ್ತು ಅಂತ ಹೇಳಿದ್ದು ಈಗ ತಪ್ಪಾಯ್ತಾ? ಹಾಗೆ ಚಿಲ್ಲರೆ ಇಲ್ಲ ಅಂತ ಹೇಳಿದಂತಹ ಕಂಡಕ್ಟರನ್ನು ಭೈರತಿ ಬಸವರಾಜ್ ಅವರು ಅನಾಮತ್ತು ಮಾಡಿದ್ದಾರೆ. ಪೀಕ್ ಅವರ್ಸಲ್ಲಿ ಎಷ್ಟು ಕಷ್ಟ ಇರುತ್ತೆ ಕಂಡಕ್ಟರ್ಗಳಿಗೆ ಟಿಕೆಟ್ ಕೊಡೋದಕ್ಕೆ, ಮತ್ತು ಅದರ ಜೊತೆಗೆ ಚಿಲ್ಲರೆ ಕೊಡೋದಕ್ಕೆ ಎಷ್ಟು ಕಷ್ಟ ಇರುತ್ತೆ. ಖಾಲಿ ಇರೋ ಬಸ್ಸಲ್ಲಿ ಬಂದು ನೀವು ರಿಯಾಲಿಟಿ ಚೆಕ್ ಮಾಡೋದಲ್ಲ. ರಶ್ ಆಗಿರುತ್ತಲ್ಲ ಬಸ್ಸು, ಜನ ತುಂಬಿ ತುಳುಕಾಡಿ, ಅದರಲ್ಲೂ ಎಸ್ಪೆಷಲಿ ಈಗ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಮಹಿಳೆಯರಂತರೂ ಸೀಟಿಗಾಗಿ ರಂಪಾಟ ಮಾಡ್ತಾ ಇರ್ತಾರಲ್ಲ, ಅಂಥ ಬಸ್ಸಲ್ಲಿ ಒಮ್ಮೆ ಹತ್ತಬೇಕು ಸಾರಿಗೆ ಸಚಿವರು. ಈಗ ನಿನ್ನೆ ರಾತ್ರಿ ನಮ್ಮ ಮಾನ್ಯ ಸಾರಿಗೆ ಸಚಿವರು ಒಂದು ರಿಯಾಲಿಟಿ ಚೆಕ್ ಅಂತ ಹೇಳಿ ಬಸ್ಗಳಲ್ಲಿ ಓಡಾಡಿದ್ದಾರೆ. ಹಾಗೆ ಬಸ್ಗಳಲ್ಲಿ ಓಡಾಡಬೇಕಾದ್ರೆ 100 ರೂಪಾಯಿ ನೋಟ್ ಕೊಟ್ಟು 2 ಟಿಕೆಟ್ ಕೊಡಿ ಅಂತ ನಮ್ಮ ಕಂಡಕ್ಟರ್ನ ಕೇಳಿದ್ದಾರೆ. ಆಗ ಕಂಡಕ್ಟ್ರು ನನ್ನ ಹತ್ರ ಟಿಕೆಟ್ ಇಲ್ಲ, ಚಿಲ್ಲರೆ ಇಲ್ಲ ಅಂತ ಹೇಳಿ ಬ್ಯಾಗನ್ನು ತೋರಿಸಿ ಹೇಳಿದ್ದಾರೆ. ಅವಾಗ ಅವರು ನನ್ನ ಹತ್ರನೂ ಚೇಂಜ್ ಇಲ್ಲ ಅಂತ ಹೇಳಿದಾಗ, ಚೇಂಜ್ ಇಲ್ಲ ಅಂದರೆ ಇಳಿರಿ ಬಸ್ಸಿಂದ ಅಂತ ಹೇಳಿದ್ದಾರೆ ಅಂತ ವರದಿಯಾಗಿದೆ. ಆಗ ಇವರು ಮಾಸ್ಕ್ ಹಾಕ್ಕೊಂಡಿದ್ರು ನಮ್ಮ ಸಾರಿಗೆ ಸಚಿವರು. ಇವ್ರಿಗೆ ಯಾರು ಅಂತ ಗೊತ್ತಾಗಿಲ್ಲ ಕಂಡಕ್ಟ್ರಿಗೆ. ಆಮೇಲೆ ಅವರು ಇಳ್ದು ಹೋಗಿದ್ದಾರೆ. ಹಾಗಾಗಿ ಅವರು ಇಮಿಡಿಯೇಟಾಗಿ ಇವ್ರನ್ನ ಅಮಾನತು ಮಾಡಿ ಅಂತ ಹೇಳಿ ಆದೇಶ ಹೊರಡಿಸಿದ್ದಾರೆ. ಇಲ್ಲಿ ಒಂದು ನಾನು ಹೇಳೋದೇನೆಂದರೆ, 100 ರೂಪಾಯಿ ಕೊಟ್ಟು 2 ಟಿಕೆಟ್ ಕೊಡಿ ಅಂದರೆ ನಮ್ಮ ಕಂಡಕ್ಟ್ರು ಚಿಲ್ಲರೆ ಎಲ್ಲಿಂದ ತರ್ತಾರೆ? ಆದರೆ ನಮ್ಮ ನಿಗಮಗಳ ಕಾರ್ಮಿಕರು ಏನು ಕೆಲಸ ಮಾಡ್ತಾ ಇದ್ದಾರೆ, ಶಕ್ತಿ ಯೋಜನೆಯಲ್ಲಿ ಇವರು ಖಾಲಿ ಇರೋ ಬಸ್ಸು ಅಥವಾ ಕಡಿಮೆ ಪ್ರಯಾಣಿಕರಿರೋ ಬಸ್ನಲ್ಲಿ ಹೋಗಿ ಏನೋ ನಿಂತ್ಕೊಂಡು ಕೂತ್ಕೊಂಡು ಏನೋ ಮಾಡಿ ರಿಯಾಲಿಟಿ ಚೆಕ್ ಅಂತ ಮಾಡಿದ್ದಾರೆ. ಆದರೆ ನಿಜಕ್ಕೂ ತುಂಬ ಜನ ಈ ಪೀಕ್ ಅವರ್ಸಲ್ಲಿ ಏನು ಜನ ತುಂಬಿದ್ದಾರೆ ಅಂಥ ಬಸ್ಗಳಲ್ಲಿ ಹೋಗಿ ಇವ್ರು ಒಂದ್ಸಲ ರಿಯಾಲಿಟಿ ಚೆಕ್ ಮಾಡಿದ್ರೆ ನಮ್ಮ ಕಂಡಕ್ಟರ್ಗಳು ಎಷ್ಟು ಮಾನಸಿಕ ಒತ್ತಡದಲ್ಲಿ ಟಿಕೆಟ್ ಹರಿತಾರೆ, ಎಷ್ಟು ಕಷ್ಟದಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಅವರು ಗಮನಿಸ್ಬೇಕಾಗತ್ತೆ. ಎಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ಗಳು ಯಾರು ಕೂಡ ಇಲ್ಲಿ ಲೂಟಿ ಮಾಡ್ತಾ ಇಲ್ಲ.
ಅವರು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಬಹುಶಃ ಅವರು ಈ ಒಂದು ಇವ್ರು ಕೊಡ್ತಾ ಇರೋ ಸಂಬಳದಲ್ಲಿ ಅವ್ರು ಹೇಗೆ ಜೀವನ ಮಾಡ್ತಿದ್ದಾರೆ. ಅವ್ರು ಕನಿಷ್ಠ 2 ಮಕ್ಳಿರ್ತಾರೆ. 2 ಮಕ್ಕಳನ್ನ ಶಾಲೆಗೆ ಸೇರಿಸಿ ಕಾಲೇಜ್ಗಳಲ್ಲಿ ಓದಿಸಿ, ಆಮೇಲೆ ಆಸ್ಪತ್ರೆ ಖರ್ಚುಗಳನ್ನ ನೋಡಿಕೊಂಡು, ಆಮೇಲೆ ಇವತ್ತು ಬಾಡಿಗೆ ಮನೆಗಳಲ್ಲಿ ಇದ್ಕೊಂಡು ಬಾಡಿಗೆ ಕಟ್ಟಿ ಇಂಥವನ್ನೆಲ್ಲ ಅವರು ಸಂಭಾಳಿಸ್ಕೊಂಡು ಹೇಗೆ ಜೀವನ ಮಾಡ್ತಿದ್ದಾರೆ ಅನ್ನೋ ಒಂದು ರಿಯಾಲಿಟಿ ಚೆಕ್ಕನ್ನು ನಮ್ಮ ಮಾನ್ಯ ಸಾರಿಗೆ ಸಚಿವರು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು. ಈಗ ನಿನ್ನೆ ರಾತ್ರಿ ನಮ್ಮ ಮಾನ್ಯ ಸಾರಿಗೆ ಸಚಿವರು ಒಂದು ರಿಯಾಲಿಟಿ ಚೆಕ್ ಅಂತ ಹೇಳಿ ಬಸ್ಗಳಲ್ಲಿ ಓಡಾಡಿದ್ದಾರೆ.